ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಇವತ್ತು ಹೊಟ್ಟೆ ಬಜ್ಜು ನೇತಾಡ್ತಿದೆಯಾ? 40ರ ವಯಸ್ಸು 20ರ ಥರ ಕಾಣಬೇಕಾ? 3 ದಿನ ಇದನ್ನು ಬಿಡದೆ ಕುಡೀರಿ ಸಾಕು, ಇದೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಈ ಹೆಲ್ದಿ ಆ್ಯಂಡ್ ಫ್ರೆಶ್ ಆಗಿರೋ ಈ ಜ್ಯೂಸನ್ನು ದಿನಕ್ಕೆ 3 ಸಾರಿ 3 ದಿನ ಕುಡಿದರೆ ಸಾಕು. ದೇಹದಲ್ಲಿ ಚೆನ್ನಾಗಿ ಫ್ಯಾಟ್ ಇದ್ದರೆ ಕೇವಲ 3 ದಿನದಲ್ಲಿ ಕರಗಿ, ಹಾಗೆ ನಿಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಟಾಕ್ಸಿನ್ ಇದೆಯಾ, ಹೊಟ್ಟೆ ಕ್ಲೀನ್ ಆಗಬೇಕಾ, ಟಾಕ್ಸಿಕ್ ಕೆಟ್ಟ ಕಲ್ಮಶಗಳು ಹೊರಗಡೆ ಆಗಬೇಕಾ, ಈ ಕೇವಲ 3 ದಿನದಲ್ಲಿ ಆಗುತ್ತೆ. ಹಾಗೆ ಚರ್ಮದ ಮೇಲೆ ಕಪ್ಪು ಕಲೆ ಇದ್ದರೆ, ಸುಕ್ಕಾಗಿದ್ದರೆ, ಹಾಗೆ ಚರ್ಮದ ಆರೋಗ್ಯಕ್ಕಾಗಿ ಇದನ್ನು 3 ದಿನ ಕುಡಿಯಿರಿ ಸಾಕು. ನಮ್ಮ ದೇಹದ ವೆಯ್ಟ್ ಲಾಸ್ಗೆ ಬೇಕಾದ, ಫ್ಯಾಟ್ ಲಾಸ್ಗೆ ಬೇಕಾದ, ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡಿ ಡೈಜೆಷನ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡುತ್ತೆ. ಯಾವಾಗ ದೇಹದಲ್ಲಿ ಡೈಜೆಷನ್ ಸರಿಯಾಗಿ ನಡೆಯುತ್ತೋ ಆವಾಗ ದೇಹದಲ್ಲಿ ಫ್ಯಾಟ್ ಬರ್ನ್ ಆಗುತ್ತೆ. ಕ್ಯಾಲೋರೀಸ್ ಬರ್ನ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಎಷ್ಟೋ ಕಷ್ಟಪಟ್ಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಕೆಟ್ಟ ಬೊಜ್ಜು ಕೇವಲ ಈ ಡ್ರಿಂಕ್ಸ್ಗಳನ್ನು ಕುಡಿಯೋದ್ರಿಂದ ಕಡಿಮೆಯಾಗುತ್ತಾ ಅಂತ ಕೇಳ್ಬೋದು. ಹೌದು, ಕೇಳೋದಾದರೆ ಹೌದು, ಖಂಡಿತ ಕಡಿಮೆ ಆಗುತ್ತದೆ. ಇದರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳು ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡಿ ವೆಯ್ಟ್ ಲಾಸ್ಗೆ ಬೇಕಾದಂಥ ಸಿಸ್ಟಮನ್ನು ಆಕ್ಟಿವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ತಿಂದಿರುವ ಆಹಾರ ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಮಾಡದೆ ನಮಗೆ ಒಂದು ಎನರ್ಜಿಯನ್ನು ಕೊಡುತ್ತೆ. ಹಾಗೆ ಹೆಚ್ಚಾಗಿ ತಿನ್ನುವುದನ್ನು ಅವಾಯ್ಡ್ ಮಾಡುತ್ತೆ. ಇದರಿಂದ ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾದರೆ ಹೆಲ್ದಿ ಆ್ಯಂಡ್ ಫ್ರೆಶ್ ಆಗಿರುವ ಈ ಗ್ರೀನ್ ಜ್ಯೂಸ್ ಕೇವಲ 3 ದಿನದಲ್ಲಿ ರಿಸಲ್ಟನ್ನು ಕೊಡುತ್ತೆ ನಮ್ಮ ವೆಯ್ಟ್ ಲಾಸ್ಗೆ. ಹಾಗಿದ್ದರೆ ತಡ ಮಾಡೋದು ಬೇಡ, ಬನ್ನಿ ಈ ಹೆಲ್ತ್ ಡ್ರಿಂಕ್ಸನ್ನು ರೆಡಿ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಕೊತ್ತಂಬರಿ ತೊಗೊಂಡಿದ್ದೀನಿ. ಕೊತ್ತಂಬರಿಯನ್ನು ಕ್ಲೀನ್ ಮಾಡಿ ಸ್ವಲ್ಪ ಚೆನ್ನಾಗಿ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋವಂಥ ಕೊತ್ತಂಬರಿಯನ್ನು ತೊಗೊಳ್ಳಿ. ಕೊತ್ತಂಬರಿ ಮೆಟಬಾಲಿಕ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ, ಹ್ಯಾಬಿಟೇಟ್ ಕಂಟ್ರೋಲ್ ಆಗಿ ಕೆಲಸ ಮಾಡುತ್ತೆ, ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ, ಕ್ಯಾಲೋರಿ ಇಂಟೇಕನ್ನು ಕಡಿಮೆ ಮಾಡಿ ಕ್ಯಾಲೋರಿನ್ ಬರ್ನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಕೊತ್ತಂಬರಿ ಸೊಪ್ಪು. ಎರಡನೆಯದಾಗಿ ಶುಂಠಿ. ಇದರಲ್ಲಿ ಇರೋ ಜಿಂಜರ್ ಅನ್ನೋ ಕಾಂಪೌಂಡ್ ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸಿ ಶಾಖವನ್ನು ಉತ್ಪಾದಿಸಿ ಕೊಬ್ಬನ್ನು ಬರ್ನ್ ಮಾಡೋದಕ್ಕೆ, ಹಾಗೆ ಕ್ಯಾಲೋರಿಯನ್ನು ಬರ್ನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ರಕ್ತದಲ್ಲಿ ಇರುವ ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತದೆ, ನಮ್ಮ ಆಪಿಟೈಟ್ ಕಂಟ್ರೋಲ್ ಆಗಿ ಕೆಲಸ ಮಾಡುತ್ತೆ, ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಕಡಿಮೆ ಮಾಡುತ್ತೆ. 2 ಇಂಚು ಶುಂಠಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಇದನ್ನೆಲ್ಲ ಕ್ಲೀನ್ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೂರನೆಯದಾಗಿ ನಿಂಬೆಹಣ್ಣು ಅಥವಾ ನಿಂಬೆಕಾಯಿ, ಕಾಯಾದರೂ ಓಕೆ ಅಥವಾ ಹಣ್ಣಾದರೂ ಓಕೆ. ನಿಂಬೆಹಣ್ಣು ಇದು ಒಂದು ವಿಟಮಿನ್ ಸಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋಂಥದ್ದು. ನಿಂಬೆ ಹಣ್ಣನ್ನು ಬಳಸೋದ್ರಿಂದ ಫ್ಯಾಟ್ ಬರ್ನಿಂಗ್ಗೆ ಸಹಾಯ ಮಾಡುತ್ತೆ, ಹಾಗೆ ಹ್ಯಾಪಿಟೈಟ್ ಕಂಟ್ರೋಲ್ ಆಗಿ ಕೂಡ ಕೆಲಸ ಮಾಡೋವಂಥದ್ದು. ಈ ನಿಂಬೆಹಣ್ಣನ್ನು ಒಂದನ್ನು ತೆಗೆದುಕೊಂಡು ನೋಡಿ, ಈ ಥರ 4 ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಅಥವಾ ಲೆಮನ್. ನಿಂಬೆಹಣ್ಣು ಉಷ್ಣತೆಯೂ ಹೌದು, ಶೀತವೂ ಹೌದು. ನಾವು ಯಾವ ರೀತಿಯಲ್ಲಿ ಬಳಸುತ್ತೇವೆ ಅನ್ನುವುದು ಮುಖ್ಯವಾಗಿರುತ್ತದೆ. ಫ್ರೆಂಡ್ಸ್, ಇಷ್ಟನ್ನು ರೆಡಿ ಮಾಡಿಕೊಂಡು ಕೊತ್ತಂಬರಿ, ಶುಂಠಿ ಮತ್ತು ನಿಂಬೆಹಣ್ಣನ್ನು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ 3 ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಸೇರಿಸಿ, ಸ್ವಲ್ಪ ಕೊತ್ತಂಬರಿ, 1 ನಿಂಬೆಹಣ್ಣು, ಹಾಗೆ 2 ಇಂಚು ಶುಂಠಿ ಜೊತೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಅಂದರೆ ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಈ ಜೀರಿಗೆ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ, ಬ್ಲೋಟಿನ್ ಸಮಸ್ಯೆಯನ್ನು ದೂರ ಮಾಡುತ್ತೆ, ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಈ 4 ಪದಾರ್ಥಗಳನ್ನು ಸೇರಿಸಿ ಗ್ರೈಂಡರ್ಗೆ ಹಾಕಿ ಈ ಥರ ಗ್ರೈಂಡ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನೀರನ್ನು ಸೇರಿಸಿ ಫ್ರೆಂಡ್ಸ್, ಇದನ್ನು ತುಂಬ ನೀಟಾಗಿ ತುಂಬ ನುಣ್ಣಗೆ ಈ ಥರ ಗ್ರೈಂಡ್ ಮಾಡಿಕೊಂಡು ಸಪ್ರೇಟಾಗಿ ಒಂದು ಬೌಲಲ್ಲೇ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, 3 ದಿನಕ್ಕೆ ಆಗೋಷ್ಟು ಒಂದೇ ದಿನ ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಏಕೆ ಅಂದರೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಮಿಕ್ಸಿಯಲ್ಲಿ ಗ್ರೈಂಡ್ ಆಗಲ್ಲ, ಅದಕ್ಕೋಸ್ಕರ ಈ ಥರ 3 ದಿನಕ್ಕೆ ಆಗೋಷ್ಟು ಒಂದನೇ ದಿನ ತಯಾರಿಸಿ ಇಟ್ಕೊಂಡು ಆಮೇಲೆ ರೂಮ್ ಟೆಂಪ್ರೇಚರ್ ಇರೋವಂಥ ನೀರನ್ನು, ಅಂದರೆ ಫ್ರಿಜ್ಜಲ್ಲಿ ಇರುವ ನೀರು ಬೇಡ, ನಾರ್ಮಲ್ ವಾಟರನ್ನು 1 ಲೋಟ ತೆಗೆದುಕೊಂಡು ಅದರಲ್ಲಿ 1 ಸ್ಪೂನ್ ಈ ಮಿಕ್ಸನ್ನು ಹಾಕಬೇಕಾಗುತ್ತೆ. 1 ಸ್ಪೂನ್ ಅಥವಾ 2 ಸ್ಪೂನ್ ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಪೇಸ್ಟನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಬೆಳಗ್ಗೆ ತಿಂಡಿಗೆ ಮೊದಲು ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಕುಡಿತೀವಿ ಅನ್ನೋರು ಆದರೆ ಮಲಗುವ ಸಮಯದಲ್ಲಿ ಇದನ್ನು ಕುಡಿಯಿರಿ. ಇದನ್ನು ಕುಡಿದಾದಮೇಲೆ 1 ಗಂಟೆಗಳ ಕಾಲ ಏನನ್ನೂ ಸೇವಿಸಬಾರ್ದು. ಕಂಟಿನ್ಯೂಸ್ ಆಗಿ 3 ದಿನ ಮಾಡಲೇಬೇಕು, ದಿನಕ್ಕೆ 1 ಬಾರಿ ಮಾತ್ರ. ಇದಕ್ಕೆ ಬೇಕಿದ್ದರೆ 1 ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಬಳಸಬಹುದು. ಆದಷ್ಟು ಉಪ್ಪನ್ನು ಅವಾಯ್ಡ್ ಮಾಡಿ, ಬೇಕು ಅನ್ನೋರು 1 ಅಥವಾ 2 ಚಿಟಿಕೆ ಉಪ್ಪನ್ನು ಹಾಕಿಕೊಂಡು ಕುಡಿಯಬಹುದು. ಇದು ಒಂದು ಡಿಟಾಕ್ಸಿಫೈ ಆಗಿ ಕೆಲಸ ಮಾಡುತ್ತೆ, ದೇಹವನ್ನು ಕ್ಲೀನ್ ಮಾಡುವುದು, ಹಾಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಇದರ ಜೊತೆಗೆ ಒಂದು ಡಯಟ್ ಫುಡ್ಡನ್ನು ಫಾಲೋ ಮಾಡಿ, ಹಾಗೆ ಒಂದು ಹೆಲ್ದಿ ವರ್ಕೌಟನ್ನು ಮಾಡಿ,
ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಯಿರಿ. ಇದೆಲ್ಲವನ್ನು ಫಾಲೋ ಮಾಡ್ತಾ ಬಂದರೆ ಎಷ್ಟೇ ಜೋತು ಬಿದ್ದ ಬೊಜ್ಜು ಕೂಡ ಕರಗಿ ಹೋಗುತ್ತದೆ ಮಂಜಿನಂತೆ. ಫ್ರೆಂಡ್ಸ್, ಎಷ್ಟೇ ಕಷ್ಟಪಟ್ಟರೂ ವೆಯ್ಟ್ ಲಾಸ್ ಆಗ್ತಿಲ್ಲ, ಬೊಜ್ಜು ಕರಗ್ತಿಲ್ಲ, ಡಯಟ್ ಮಾಡ್ತೀವಿ, ವರ್ಕೌಟ್ ಮಾಡ್ತೀವಿ ಅನ್ನೋರೆಲ್ಲ ದಯವಿಟ್ಟು ನೋಡಿ ಈ ಫ್ರೆಶ್ ಆಗಿರೋ ಹೆಲ್ದಿ ಡ್ರಿಂಕನ್ನು ಒಂದು ಸಾರಿ ರೆಡಿ ಮಾಡಿಟ್ಕೊಂಡು ಕೇವಲ 3 ದಿನ ಕುಡಿದು ನೋಡಿ ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. 3 ದಿನದಲ್ಲಿ 100% ರಿಸಲ್ಟ್ ಸಿಗುತ್ತೆ. ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಅನ್ನೋರು ಇದು ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ರೆಮಿಡಿ ನಿಮ್ಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.